ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಕಟ್ಟಡ ಲೋಕಾರ್ಪಣೆಗೊಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಏಪ್ರಿಲ್ 2ರಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾದರು. ನೂತನ ಕಟ್ಟಡದಲ್ಲಿ ಗಣಪತಿ ಪೂಜೆಯನ್ನು ನೆರವೇರಿಸಿದರು. ನಂತರ ವೇದಿಕೆ ಕಾರ್ಯಕ್ರಮವನ್ನು ನಗರದ ಎಪಿಎಂಸಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು. ಇನ್ನು ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಕನ್ಹೇರಿ ಮಠದ ಶ್ರೀಗಳು, ಸ್ಥಳೀಯ ಮುತ್ತಿನಕಂಠಿ ಮಠದ ಶ್ರೀಗಳು, ಶಾಸಕ ಜೆಟಿ ಪಾಟೀಲ್, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಸಚಿವ ತಿಮ್ಮಾಪುರ್, ಲಕ್ಷ್ಮಣ ಸವದಿ ಅವರು ಸೇರಿದಂತೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳ ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು ಹಾಗೆ ತಿಮ್ಮಾಪುರ್ ಸರ್ ಅವರು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾಗಿರುವಂತಹ ನಮ್ಮ ಅಧ್ಯಕ್ಷರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಕಾರ್ಯವನ್ನ ನಿರ್ವಹಿಸಿ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮುಡಿಬರಲಿಕ್ಕೆ ಕಾರಣಕರ್ತರಾದಂತಹ ಲಕ್ಷ್ಮಣ ಸವದಿ ಸರ್ ಅವರೇ, ಮುರುಗೇಶ್ ನಿರಾಣಿ ಸರ್ ಅವರೇ, ಜೆ.ಟಿ. ಪಾಟೀಲ್ ಸರ್ ಅವರೇ, ಶಿವಾನಂದ ಪಾಟೀಲ್ ಸರ್ ಅವರೇ, ಎಲ್ಲ ಗಣ್ಯರಿಗೆ ವಿಶ್ವಾಸದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕರ್ನಾಟಕ ಭವನದ ಉದ್ಘಾಟನೆಯನ್ನ ಇಟ್ಕೊಂಡಿದ್ದಾರೆ. ನೀನು ಅಲ್ಲಿಗೆ ಬರಲೇಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದು. ರಾಹುಲ್ ಕಲುತಿ ಅವರು ಕಳೆದ 1 ವರ್ಷದಿಂದ ನಿಮ್ ಕೈಲೇ ನಾನು ಈ ಒಂದು ಉದ್ಘಾಟನೆಯನ್ನು ಮಾಡಿಸ್ಬೇಕು ಅಂತೇಳಿ ಪಟ್ಟಿಡಿದು ಇವತ್ತು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿಸಿ ಎಲ್ಲ ಶ್ರೀಗಳು ಮತ್ತು ನಮ್ಮ ನಾಯಕರ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನು ಬೆಳೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಸಹಕಾರ ಕ್ಷೇತ್ರವನ್ನು ಉಳಿಸಬೇಕು, ಈ ಬ್ಯಾಂಕ್ ಅನ್ನ ಉಳಿಸಬೇಕು. ಇಡೀ ನಮ್ಮ ಬದುಕಿನಲ್ಲಿ ಸಹಕಾರ ತತ್ವದಲ್ಲಿ ನಾವೆಲ್ಲ ಬೆಳಿಬೇಕು. ಕುಟುಂಬದಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಈ ಸಹಕಾರ ಕ್ಷೇತ್ರ ಬಹಳ ಮುಖ್ಯ. 1940ರಿಂದ ಏನು ಹಿರಿಯರು ಇಲ್ಲಿವರೆಗೂ ಕೂಡ ಈ ಬ್ಯಾಂಕ್ ಅನ್ನ ನಡೆಸ್ಕೊಂಡು ಬಂದಿರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಶುದ್ಧವಾದಂತ ಆಡಳಿತ ಇದ್ರೆ, ಮಾರ್ಗದರ್ಶನ ಇದ್ರೆ, ಈ ನ್ಯಾಯಕತ್ವ ಇದ್ರೆ ಮಾತ್ರ ಇಷ್ಟು ದೊಡ್ಡದಾಗಿ ಬೆಳೆಯಲಿಕ್ಕೆ ಸಾಧ್ಯ. ಆದ್ರಿಂದ ಸಂಪತ್ತನ್ನು ಹಂಚಬೇಕು, ಅಧಿಕಾರವನ್ನು ಹಂಚಬೇಕು. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಅಂತೇಳಿ ನನಗೆ ಅದ್ರ ಮೇಲೆ ಬಹಳ ನಂಬಿಕೆ ಇದೆ. ಇವತ್ತು ನಮ್ಮ ನಂದಿನಿ ಹಾಲು ಇಡೀ ರಾಷ್ಟ್ರದಲ್ಲೇ ಯಾವ ರೀತಿ ಹೆಸರನ್ನ ಪಡೆದಿದೆ ಅಂದ್ರೆ ರೈತರಿಂದ, ರೈತರ ಬದುಕಿನಿಂದ. ಸಿಲ್ಕು ಮಿಲ್ಕು ನಮ್ಮ ಭಾಗದಲ್ಲಿ ಇವೆರಡೇ ನಮ್ಗೆ ಆಧಾರ ಸ್ತಂಭ. ನಿಮ್ಗೆ ಹೆಂಗೆ ರೇಷ್ಮೆ ಹಂಗೆ. ಇನ್ನೊಂದು ನಾನು ಬಹಳ ಸಂತೋಷ, ಉತ್ತರ ಕರ್ನಾಟಕದಲ್ಲೂ ಕೂಡ ಈಗ ರೇಷ್ಮೆ ಬೆಳೆಯಲಿಕ್ಕೆ ಬಹಳ ಪ್ರಾರಂಭವನ್ನು ಮಾಡಿದ್ದಾರೆ. ಬೆಳೀರಿ. ರೇಷ್ಮೆಯಲ್ಲೂ ಕೂಡ ಅತಿ ಹೆಚ್ಚು ಆದಾಯ ಇವತ್ತು ಚೈನಾದಿಂದ ಇಂಪೋರ್ಟ್ ಕಡಿಮೆ ಆದ ಮೇಲೆ ರೇಷ್ಮೆ ಕೂಡ ಒಳ್ಳೆ ಬೆಲೆ ಇದೆ. ಅದಕ್ಕೂ ಕೂಡ ತಾವೆಲ್ಲ ಕೂಡ ಆಲೋಚನೆಯನ್ನು ಮಾಡಿ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ರೈತರ ಬದುಕು ಯಾವ ಇಂಜಿನಿಯರು ಯಾವ ಆಫೀಸರ್ಗಿನ್ನ ಅತಿ ಹೆಚ್ಚಿಗೆ ಸಂಪಾದನೆ ಮಾಡುವಂತ ಶಕ್ತಿ ರೈತರಲ್ಲೂ ಕೂಡ ಇವತ್ತು ಇದೆ ಅನ್ನೋದನ್ನ ನಿಮ್ಮ ಫ್ಯಾಕ್ಟರಿಗಳೇ ಸಾಕ್ಷಿ. ಇದನ್ನ ತಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ ನಿಮ್ಗೆ ಶುಭವನ್ನು ಹಾರೈಸಿ, ನಾನು ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಂತ ನಲ್ಪಟ್ರವರು ನಿಮ್ಮನ್ನೆಲ್ಲ ಅವರು ಕೂಡ ಬಹಳ ಆಸೆಯಿಂದ ಈ ಭಾಗಕ್ಕೆ ಬರಬೇಕು ಅಂತ ಹೇಳಿ ಬಂದರು. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ, ರಾಜ್ಯದ ಮಟ್ಟದ ನಾಯಕರುಗಳು ಇವರೆಲ್ಲ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ಮುಖ್ಯವಾಗಿ ಈ ಸಂಸ್ಥೆಯ ಸಹಕಾರ ಸಂಘದ ಈ ಬ್ಯಾಂಕಿನ ಆಡಳಿತ ಮಂಡಳಿಗೆ ಮತ್ತು ವಿಶೇಷವಾಗಿ ನನ್ನ ಯುವ ಮಿತ್ರ ರಾಹುಲ್ ರತುಲಾತಿ ಅವರಿಗೆ ಅಭಿನಂದಿಸಿ, ಮತ್ತು ನಮ್ಮ ಆನಂದ್ ನ್ಯಾಮಗೌಡ ಅವರು ಕೂಡ ಅವರ ಅವಧಿಯಲ್ಲಿ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡಿ ನಿಮ್ಮ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭವಾಗಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 84 ವರ್ಷಗಳ ಇತಿಹಾಸವನ್ನು ಮೆಟ್ಟಿ ನಿಂತು 85ನೇ ವರ್ಷದ ಹೊಸ್ತಿಲಿಗೆ ದಿ ಜಮಖಂಡಿ ಅರ್ಬನ್ ಬ್ಯಾಂಕ್ ಬಂದು ನಿಂತಿದೆ. ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೀವಿ. ಕೇವಲ ವರ್ಷಗಳನ್ನು ಪೂರೈಸತಕ್ಕಂಥದ್ದಲ್ಲ,
ಪೂರೈಸಿರ್ತಕ್ಕಂಥ ವರ್ಷಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು, ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥದ್ದು ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. 1940ರಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೇ ದಿವಂಗತ ಅಪ್ಪಾರಾವ್ ಶಿಂದೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಮಹತ್ವಾಕಾಂಕ್ಷೆಯ ಕೂಸು ಇದು ಜಮಖಂಡಿ ಅರ್ಬನ್ ಬ್ಯಾಂಕ್. ಇದರ ನಿರ್ಮಾಣದ ಉದ್ದೇಶ ಸಂಸ್ಥಾನದ ಕಾಲದಲ್ಲಿ ಇಲ್ಲಿ ಮೂಡಿರ್ತಕ್ಕಂಥ ಹಣದುಬ್ಬರದ ಅಭಾವ, ಬಡತನ ಇವೆಲ್ಲವುಗಳ ನಿರ್ಮೂಲನೆಗಾಗಿ ಈ ಒಂದು ಸಂಸ್ಥೆ ಹುಟ್ಟಿತು. ಅಪ್ಪರಾವ್ ಶಿಂದೆ ಅವರು ಹೆಗಲಿಗೆ ಒಂದು ಚೀಲವನ್ನು ಹಾಕ್ಕೊಂಡು ಬೀದಿ ಬೀದಿಗಳಲ್ಲಿ ತಿರುಗಾಡಿ ಮನೆ ಮನೆಗೂ ಕೂಡ ಹೋಗಿ ನಮ್ಮ ಬ್ಯಾಂಕ್ನಲ್ಲಿ ಶೇರ್ ಮಾಡಿರಿ, ನಮ್ಮ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿರಿ, ನಮ್ಮ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿರಿ, ನಮ್ಮ ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದುಕೊಡ್ರಿ ಅಂತಕ್ಕಂಥ ಮನೆ ಮನೆಗೂ ತಿರುಗಾಡಿ ಕಟ್ಟಿರ್ತಕ್ಕಂಥದ್ದರ ಪ್ರತಿಫಲವೇ ಇವತ್ತಿನ ಇಷ್ಟೊಂದು ಭವ್ಯವಾದ ವೇದಿಕೆ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಹೇಳಿ ಬಯಸ್ತೇನೆ. ದಿವಂಗತ ಅಪ್ಪಾರಾವ್ ಶಿಂದೆ ಅವರ ಉದ್ದೇಶ ಕೇವಲ ಒಂದು ಹಣಕಾಸಿನ ಸಂಸ್ಥೆಯನ್ನು ಹುಟ್ಟು ಹಾಕ್ತಕ್ಕಂಥದ್ದಲ್ಲ. ಅಖಂಡ ಜಮಖಂಡಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಜನರ ನರನಾಡಿಗಳಲ್ಲಿ ಬ್ಯಾಂಕು ನಮ್ಮದು ಅಂತಕ್ಕಂಥ ಸ್ವಂತಿಕೆಯನ್ನು ತುಂಬಿರ್ತಕ್ಕಂಥದ್ದು. ಅದರ ಪ್ರತಿಫಲವಾಗಿ ಇವತ್ತು ದಿನ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರ್ತಕ್ಕಂಥದ್ದು. ಮತ್ತು ಅವರ ಬ್ಯಾಂಕನ್ನು ನಿರ್ಮಾಣ ಮಾಡಿದರ ಉದ್ದೇಶದಿಂದಲೇ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಜಮಖಂಡಿಯಿಂದ ನಾಯಕರುಗಳನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಸನ್ಮಾನ್ಯ ಶ್ರೀ ಬಿ ಡಿ ಜತ್ತಿ ಅವರು, ನಮ್ಮ ತಾತನವರಾದ ದಿವಂಗತ ರಾಮಣ್ಣ ಕಲೂತಿಯವರು, ಭಾಂಗಿಯವರು, ಶ್ರೀಶೈಲಪ್ಪ ಅತನಿಯವರು, ಸಿದ್ದು ನ್ಯಾಮಗೌಡರು, GS ನ್ಯಾಮಗೌಡರು, ಹೀಗೆ ಅನೇಕ ನಾಯಕರುಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬ್ಯಾಂಕ್ ದಿ ಜಮಖಂಡಿ ಅರ್ಬನ್ ಬ್ಯಾಂಕ್. ಅರ್ಬನ್ ಬ್ಯಾಂಕಿನ ಗತ ವೈಭವ ಇಷ್ಟಕ್ಕೆ ಮುಗಿದಿಲ್ಲ. ಬರುವಂತಹ ದಿನಮಾನಗಳಲ್ಲಿ 100ಕ್ಕೆ 100ರಷ್ಟು ಮತ್ತೊಮ್ಮೆ ಈ ಬ್ಯಾಂಕಿನಿಂದ ಒಬ್ಬರು ಶಾಸಕರಾಗಿ ಹೊರಬರ್ತಕ್ಕಂಥದ್ದು 100ಕ್ಕೆ 100ರಷ್ಟು ಸತ್ಯ ಅಂತಕ್ಕಂಥ ಈ ವೇದಿಕೆ ಮೇಲೆ ಪ್ರಮಾಣ ಮಾಡಿ ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಸಂದರ್ಭದ ಸೃಷ್ಟಿ ಯಾವ ರೀತಿಯಾಗಿರ್ತದೆ ಅಂದರೆ, ಮಹಾಭಾರತದಲ್ಲಿ ಅರ್ಜುನ ಒಂದು ಮಾತನ್ನು ಹೇಳ್ತಾನೆ, ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಸಂಭವಾಮಿ ಯುಗೆ ಯುಗೆ. ಕಾಲದ ಚಕ್ರ ಯಾವತ್ತಿಗೂ ಕೂಡ ತಿರುಗ್ತಾ ಇರ್ತದೆ. ಕಾಲದ ಚಕ್ರ ಯಾವತ್ತಿಗೂ ಕೂಡ ತಿರುಗ್ತಾ ಇರ್ತದೆ. 23 ವರ್ಷಗಳ ಹಿಂದೆ ನಮ್ಮ ತಾತನವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಮಖಂಡಿಗೆ ಬಂದಿದ್ವಿ. ಸುಮಾರು 10ರಿಂದ 12 ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿಬಿಟ್ಟಿದ್ರು. ತದನಂತರ ನಾನು ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಪ್ರಧಾನ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದೀರಿ. ಇದು ನಮ್ಮ ಪಾಲಿನ ಸೌಭಾಗ್ಯ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ